ನಮಸ್ಕಾರ ಬಂದವರೇ, ನಾನು ಭೂಮಾಪನದ ಬಗ್ಗೆ ತಿಳಿಸ್ತಾ ಇದ್ದೆ. ಈ ದಿನ ನಾನು ಮೋಜಣಿ ಅಂದರೆ ಭೂಮಾಪನದಲ್ಲಿರ್ತಕ್ಕಂಥ ವರ್ಗೀಕರಣ ಅಂದರೆ ಕ್ಲಾಸಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ಮೋಜಣಿಯಲ್ಲಿ 3 ವಿಧಾನಗಳಿವೆ. ಅಳತೆಗೆ ಉಪಯೋಗಿಸತಕ್ಕಂಥ ಉಪಕರಣವನ್ನು ಆಧರಿಸಿ ವರ್ಗೀಕರಣ ಮಾಡಲಾಗಿದೆ. ಹಾಗೂ ಅಳತೆ ಮಾಡತಕ್ಕಂಥ ಕ್ಷೇತ್ರ ಅಂದರೆ ಫೀಲ್ಡ್ ಅನ್ನು ಅನುಸರಿಸಿ ವರ್ಗೀಕರಣ ಮಾಡಲಾಗಿದೆ. ಹಾಗೂ ಯಾವ ಉದ್ದೇಶಕ್ಕೆ ಭೂಮಾಪನವನ್ನ ಅಥವಾ ಮೋಜಣಿಯನ್ನು ಮಾಡಲಾಗ್ತದೆ ಅನ್ನೋದನ್ನು ಆಧರಿಸಿ ವರ್ಗೀಕರಣವನ್ನ ಮಾಡಲಾಗಿದೆ. ಇವತ್ತು ನಾನು ಅಳತೆಗೆ ಉಪಯೋಗಿಸತಕ್ಕಂಥ ಉಪಕರಣಗಳನ್ನ ಆಧರಿಸಿ ಮಾಡಿರತಕ್ಕಂಥ ವರ್ಗೀಕರಣದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಶಂಕು ಮತ್ತು ಸರಪಳಿ. ಇದು ತುಂಬಾ ಸರಳ ವಿಧಾನ. ಈ ವಿಧಾನದಲ್ಲಿ ಅಳತೆ ಮಾಡುವಾಗ ಸರಪಳಿಯನ್ನು ಬಳಸಿ ಅಳತೆ ಮಾಡಿದರೆ ಶಂಕುವನ್ನು ಬಳಸಿ ಲಂಬರೇಖೆಯನ್ನ ರಚಿಸಿಕೊಳ್ಳಲಾಗುತ್ತದೆ. ಇನ್ನು ಕೈಮಾನ ಮೋಜಣಿ ಅಂದ್ರೆ ಕಾಂಪಾಸ್ ಸರ್ವೆ. ಇದು ಕಾಂಪಾಸ್ ಅಂತಕ್ಕಂಥದ್ದು ಒಂದು ಉಪಕರಣ ಆಗಿರುತ್ತೆ. ಇದರ ಮೂಲಕ ನಾವು ಕೋನಗಳನ್ನು ಕಂಡುಹಿಡಿಯಬಹುದು. ಈ ವಿಧಾನದಲ್ಲಿ ಕಾಂಪಾಸ್ ಅನ್ನು ಉಪಯೋಗಿಸಿಕೊಂಡು ಕೋನಗಳನ್ನು ಅಳತೆ ಮಾಡಿ ಅದರೊಂದಿಗೆ ಸರಪಳಿ ಮೂಲಕ ದೂರವನ್ನು ಸಹ ಅಳತೆ ಮಾಡಿ ಕ್ಷೇತ್ರವನ್ನು ಕಂಡುಹಿಡಿಯಲಾಗುತ್ತೆ. ಇನ್ನು ಸಮತಲ ಮೇಜು ಮೋಜಣಿ ಅಂದ್ರೆ ಪ್ಲೇನ್ ಟೇಬಲ್ ಸರ್ವೆ. ಮೇಜು ಅಂದ್ರೆ ಡ್ರಾಯಿಂಗ್ ಬೋರ್ಡ್ ಇರುತ್ತೆ. ಇದನ್ನ ಒಂದು ಟ್ರೈಪಾಡ್ ಮೇಲೆ ಸ್ಥಾಪನೆ ಮಾಡಿ ಅಲಿನೇಟ್ ಸಹಾಯದಿಂದ ನಿರ್ದಿಷ್ಟ ಗುರುತುಗಳನ್ನು ವೀಕ್ಷಿಸಿ ಸರಪಳಿ ಸಹಾಯದಿಂದ ದೂರವನ್ನು ಅಳತೆ ಮಾಡಿ ಭೂಮಾಪನವನ್ನು ಕೈಗೊಳ್ಳಲಾಗುತ್ತೆ. ನೆಕ್ಸ್ಟ್ ಥಿಯೋಡಲೈಟ್ ಸರ್ವೆ ಅಂದ್ರೆ ದುರ್ಬಿಡಿ ಮೋಜಣಿ ಅಂತ. ಈ ವಿಧಾನದಲ್ಲಿ ಥಿಯೋಡಲೈಟ್ ಉಪಕರಣವನ್ನ ಬಳಸಿ ಈಗಾಗಲೇ ಗುರುತು ಮಾಡಿರತಕ್ಕಂಥ ಎಲ್ಲ ಜಾಗಗಳಲ್ಲೂ ಥಿಯೋಡಲೈಟ್ ಅನ್ನು ಸ್ಥಾಪಿಸಿ ಕೋನಗಳನ್ನು ಪಡೆಯಲಾಗುವುದು. ಹಾಗೂ ಎಲ್ಲ ಗುರುತುಗಳ ಅಳತೆಗಳನ್ನು ಸರಪಳಿಯಿಂದ ಮಾಡಲಾಗುತ್ತೆ. ಇನ್ನು ಏರಿಯಲ್ ಸರ್ವೆ. ಏರಿಯಲ್ ಸರ್ವೆ ಅಂತಂದ್ರೆ ಭೂಮಿಯ ಎತ್ತರದಿಂದ ಕ್ಯಾಮೆರಾ ಸಹಾಯದಿಂದ ನಿರ್ದಿಷ್ಟ ಭೂಪ್ರದೇಶದ ಫೋಟೋ ತೆಗೆದು ಆ ಫೋಟೋ ಸಹಾಯದಿಂದ ಸಂಬಂಧಪಟ್ಟಂತ ವಿಸ್ತೀರ್ಣವನ್ನ ಕಂಡುಹಿಡಿಯಲಾಗುತ್ತೆ. ಹಾಗೂ ಇತರೆ ದಾಖಲೆಗಳನ್ನು ಸಹ ತಯಾರು ಮಾಡಲಾಗುತ್ತೆ. ಭೂಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಕ್ಷೇತ್ರ ಆಧರಿಸಿ ವರ್ಗೀಕರಣ ಮಾಡಲಾಗಿದ್ದು ಇದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.